ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಒಂದಲ್ಲ ಒಂದು ಎಡವಟ್ಟಿನಿಂದ ಕರ್ನಾಟಕದಾದ್ಯಂತ ಸುದ್ದಿಯಾಗುತ್ತಲೇ ಇದೆ. ಇದೀಗ ಮತ್ತೆ ಆಸ್ಪತ್ರೆಯಲ್ಲಿ ಎಡವಟ್ಟು ಸಂಭವಿಸಿದೆ. ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ಇಂದು ಬೆಳಗ್ಗೆ ಏಕಾಏಕಿ ಲಿಫ್ಟ್ ಕೈಕೊಟ್ಟಿದ್ದು, ಇದರ ಪರಿಣಾಮವಾಗಿ ಲಿಫ್ಟ್ನಲ್ಲಿ ಇದ್ದ 9 ಜನ ಸಿಬ್ಬಂದಿ ಉಸಿರಾಡಲು ಪರದಾಡುವಂತಾಗಿತ್ತು. ಹೊರಗಡೆ ಬರಲಾರದೆ ಕಂಗಾಲಾಗಿದ್ರು. ತಕ್ಷಣವೇ ಲಿಫ್ಟ್ನಲ್ಲಿದ್ದ ಓರ್ವ ಸಿಬ್ಬಂದಿ ತಾಂತ್ರಿಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ. ತಕ್ಷಣವೇ ಲಿಫ್ಟ್ನಲ್ಲಿ ಸಿಲುಕಿದ 9 ಜನರ ರಕ್ಷಣೆಗಾಗಿ ಸಿಬ್ಬಂದಿ ಮುಂದಾಗಿದ್ದಾರೆ. ಆದ್ರೆ ತಡೆಗೋಡೆ ಇರುವ ಕಡೆ ಲಿಫ್ಟ್ ಸಿಲುಕಿದ ಪರಿಣಾಮ ಒಳಗಿನವರನ್ನು ರಕ್ಷಣೆ ಮಾಡಲು ಸಿಬ್ಬಂದಿ ಸಾಹಸ ಪಟ್ಟಿದ್ದಾರೆ. ಕೊನೆಗೂ ಲಿಫ್ಟ್ ದುರಸ್ತಿ ಆಗದ ಕಾರಣ ಡ್ರಿಲ್ಲಿಂಗ್ ಮಷಿನ್ ಬಳಸಿ ತಡೆಗೋಡೆಯನ್ನ ಒಡೆದು ಲಿಫ್ಟ್ ಒಳಗಿದ್ದವರನ್ನ ರಕ್ಷಿಸಲಾಯಿತು. ಕೆಟ್ಟು ಹೋಗಿರುವ ಲಿಫ್ಟ್ ಇರುವ ಈ ಕಟ್ಟಡ ಈ ಹಿಂದೆ ಜಯದೇವ ಆಸ್ಪತ್ರೆಯವರು ಬಳಸುತ್ತಿದ್ದರು. ಹೀಗಾಗಿ ಜಿಮ್ಸ್ ಆಸ್ಪತ್ರೆಯ ರೋಗಿಗಳು ಹಾಗೂ ಸಿಬ್ಬಂದಿಯವರು ಬರಬಾರದು ಎಂಬುದಕ್ಕಾಗಿ ಲಿಫ್ಟ್ ಅನ್ನು 3ನೇ ಅಂತಸ್ತಿನಲ್ಲಿ ನಿಲ್ಲುವಂತೆ ಮಾಡಲು ಗೋಡೆ ಕಟ್ಟಲಾಗಿತ್ತು. ದುರಂತ ಎಂದರೆ ಅದೇ 3ನೇ ಮಹಡಿಯ ವಾಲ್ ಡೋರ್ ಬಳಿಯೇ ಲಿಫ್ಟ್ ಕೆಟ್ಟು ನಿಂತಿದೆ. ಲಿಫ್ಟ್ ಕೆಟ್ಟು ನಿಂತಾಗ 10 ರಿಂದ 15 ನಿಮಿಷಗಳಲ್ಲಿ ದುರಸ್ತಿ ಆಗಬಹುದು ಎಂದು ಧಾವಿಸಿ ಸಿಬ್ಬಂದಿಯೇ ಹಾಗೆಯೇ ಅದರೊಳಗಡೆ ನಿಂತಿದ್ದಾರೆ. ಆದ್ರಿಂದ ಲಿಫ್ಟ್ ರಿಪೇರಿ ಆಗುವ ಸುಳಿವೆ ದೊರೆಯದೇ ಇದ್ದಾಗ 9 ಜನ ಸೇರಿ ಲಿಫ್ಟ್ ಬಾಗಿಲನ್ನು ಬಲವಂತದಿಂದ ಎಳೆದು ತೆಗೆದಿದ್ದಾರೆ. ಆದರೆ ಬಾಗಿಲು ತೆಗೆಯುತ್ತಿದ್ದಂತೆ ಎದುರಿಗೆ ದೊಡ್ಡ ಗೋಡೆ ಕಾಣಿಸಿದೆ. ಬಳಿಕ ಎಲ್ಲ ಸಿಬ್ಬಂದಿ ಕಿರುಚಾಟ ಆರಂಭಿಸಿದ್ದಾರೆ. ಅದಾದ 1.5 ಗಂಟೆ ಬಳಿಕ ಡ್ರಿಲ್ ಮಷೀನ್ ಇಂದ ಗೋಡೆ ಒಡೆದು ಎಲ್ಲರನ್ನ ರಕ್ಷಿಸಲಾಯಿತು. ಒಳಗ 9 ಮಂದಿ ಇದ್ರಿ. 9 ಮಂದಿ ನಾವು ಕೆಲಸ ಮಾಡಕ್ ಬಂದಿದ್ದೇವ್ರಿ. ನಾವು ಸರ್ ಹೇಳಿದ್ರು ಅಲ್ಲಿ ಒಳಗೆ ಸಿಗಂತ ಅದು ಹೊಡಿ ಅಂತಂದ್ರಿ. ಆ ಹೊಡಿ ಅಂತಂದ್ರೆ ಹೊಡೆದಿವ್ರಿ. ಎಲ್ಲ ಹೊಡೆದು ಎಲ್ಲರೂ ಹೊರಗೆಲ್ಲ ಹೊರಗೆ ಕಳಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ. ಅವ್ರು ಎಷ್ಟು ತಾಸ ನಮ್ಗೆ ಗೊತ್ತಿಲ್ಲ ಸರ್. ಒಂದು ತಾಸ್ ಮ್ಯಾಗ ಅಂತ 9 ಜನ ಆ ಲಿಫ್ಟ್ ಬಂದು ಬಿದ್ದು ಸರ್. ಅದು ಹೆಂಗ್ ಬರ್ತಿದ್ದು ಗೊತ್ತಿಲ್ಲ ಸರ್. ಚೆಕಿಂಗ್ ಮಾಡಿ ತೆಗ್ದಿವ್ರಿ ಸರ್. ನೀವು ಹೆಂಗ್ ಹೊಡೆದ್ರಿ? ಏನು ಆ ಬ್ರೇಕ್ ಮಿಷಿನ್ ತೊಗೊಂಡಿದ್ವಿ, ಅದರಿಂದ ತೊಡೆದಿವ್ರಿ. ಅದನ್ನ ತೊಡೆದು ತೆಗ್ದಿವ್ರಿ. ಯಾರಿಗೇನಾಗಿಲ್ಲ. ಎಲ್ಲಲ್ರಿ ಇದು ಕೆಲಸ ಮಾಡೋರು ಇದ್ರು, ಸ್ಟಾಫ್ದವ್ರು ಇದ್ರು ಸರ್. ಸ್ಟಾಫ್ದವ್ರು ಇದ್ರು ಅವ್ರ ಅಲ್ಲಿ ಮೈಯೆಲ್ಲ ನೀರು ಬಿಟ್ಟು ಹೋಗಿವ್ರಿ. ಮೈಯೆಲ್ಲ ಮೇಲೆ ನೀರು ಬಿಟ್ಟು ಹೋಗಿವಿ ನೋಡಿ. ಇಲ್ಲೇ ಗೊತ್ತಿದೆ ಸರ್. ಯಾರಾಗಿಲ್ಲ ಸರ್. ವಸ್ತು ಮೈ ತುಂಬೆಲ್ಲ ನೀರು ಪೇಷಂಟ್ ಇದ್ದಿದ್ವಿ ಸರ್. ಬರಗ ಸ್ಟಾಫ್ದವ್ರು ಇದ್ರಿ, ಕೆಲಸ ಮಾಡೋರು. ಓಟಿ ಸಾಮಾನು ತರ್ಲತ್ತಿರಲ್ರಿ ಬಂಡಿ, ಅದು ಅವ್ರಿಗೆ ಓಟಿದವ್ರು ಇದ್ರು ಸರ್. ಗಂಟೆ 1.5 ತಾಸು ಅಂತ ಹೇಳ್ಯಾರ ಸರ್. ಹಾಂ ಸರ್. ಇಲ್ರಿ ಸರ್, ನಾವು ಕೆಲಸ ಮಾಡೋರು. ನನ್ನ ಹೆಸರು ಮಹೇಶ್ ಸರ್.
ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಿಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.